ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ನಿಮ್ಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು, ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ, ಅಬಂಡೆನ್ಸ್, ಇಲ್ಲೊಂದು ಟ್ರಾನ್ಸ್ಫಾರ್ಮೇಷನ್, ಕಂಪ್ಯಾರಿಸನ್, ಹಾಗೆ ಇಂಟಿಗ್ರೇಷನ್ ಬರ್ತದೆ. ಒನ್ ಮೋರ್, ಫೈಟಿಂಗ್, ಇಲ್ಲಿ ಪೇಷನ್ಸ್ ಬರ್ತದೆ. ಈ ಕನೆಕ್ಷನಲ್ಲಿ ನಿಮಗೆ ಪೇಷನ್ಸ್ನ ಅವಶ್ಯಕತೆ ಇದೆ. ಅವ್ರು ನಿಮಗೇನೋ ಹೇಳಬೇಕು ಅಂದ್ಕೊಂಡಿದ್ದಾರೆ, ತಾಳ್ಮೆಯಿಂದ ಇರು ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದ್ದಂಥ ಫ್ರೆಂಡ್ಶಿಪ್ನಲ್ಲಿ ಈಗ ಜಗಳಗಳಿದೆ, ಫೈಟಿಂಗ್. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಿಮ್ಮಿಬ್ಬರಲ್ಲಿ ಆಗಾಗ ಮಾತುಕತೆಗಳು ನಡೀತಾ ಇರುತ್ತೆ. ತುಂಬ ದಿನದ ಆತ್ಮೀಯತೆ ಇದೆ, ಹಾಗೆ ಇವ್ರಿಗೆ ನಿಮ್ಮ ಮೇಲೆ ಇಂಟೆನ್ಸ್ ಫೀಲಿಂಗ್ಸ್ ಇದೆ. ಈ ನಡುವೆ ಅವ್ರ ಜೀವನದಲ್ಲಿ ಏನೋ ಚೇಂಜಸ್ ಆಗಿದೆ, ಹಾಗೆ ಅಲ್ಲಿ ಕಂಪ್ಯಾರಿಸನ್ ಇದೆ. ಒಂದು ಟೈಮಲ್ಲಿ ಅವ್ರ ಲೈಫಲ್ಲಿ ಒಂಟಿತನ ಇತ್ತು, ಯಾವುದೋ ಕಹಿ ನೆನಪುಗಳಿತ್ತು. ನಿಮ್ಮ ಫ್ರೆಂಡ್ಶಿಪ್ಪಿಂದ ಅಲ್ಲೇನೋ ಗ್ರೀನರೀಸ್ ಇದೆ, ಸಂತೋಷ ಇದೆ. ಒಂಟಿಯಾಗಿದ್ದ ಜೀವನದಲ್ಲಿ ಏನೋ ಹೊಸ ಬೆಳಕಿದೆ, ಹಾಗೆ ಈ ಫ್ರೆಂಡ್ಶಿಪ್ ಮುಂದುವರೆದಿದೆ. ಅಲ್ಲೊಂದು ಇಂಟಿಗ್ರೇಷನ್ ಇತ್ತು. ಯಾವುದೇ ಸಮಸ್ಯೆಗಳಿರಲಿ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾಯಿದ್ರು, ನೀವು ಅವ್ರಿಗೆ ಸಜೆಷನ್ ಕೊಡ್ತಾಯಿದ್ರಿ. ಫೈನಾನ್ಷಿಯಲ್ ಹೆಲ್ಪ್ ಸಹ ಕೆಲವರು ಮಾಡಿರಬಹುದು. ಹಾಗಿರೋದ್ರಿಂದ ನೀವು ಅವ್ರ ಫೀಲ್ ಗುಡ್ ಫ್ಯಾಕ್ಟರ್ ಆಗಿದ್ರಿ. ಈ ನಡುವೆ ಯಾಕೋ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಸಿಟ್ಟಾಗ್ತಾಯಿದ್ರು, ಹಾಗೆ ಜಗಳಗಳು ನಡೀತಾ ಇತ್ತು. ಏನೋ ಮಾತುಕತೆಗಳಾಗ್ತಾ ಇತ್ತು, ಅದರಿಂದ ನಿಮಗೆ ಹರ್ಟ್ ಆಗ್ತಾ ಇತ್ತು. ಕೆಲವರಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದರೆ, ಕೆಲವರು ಮಾತಾಡ್ತಾ ಇದ್ರೂ ಅಂಥ ಆತ್ಮೀಯತೆ ಇಲ್ಲ. ಎಷ್ಟು ಅಷ್ಟು ಮಾತು, ನಿಮ್ಮ ಕಾಲ್ಗಳಿಗೆ, ಮೆಸೇಜ್ಗಳಿಗೆ ಏನೂ ಉತ್ತರ ಇಲ್ಲ. ಆದರೆ ಅವ್ರ ಮನಸ್ಸಲ್ಲಿ ಏನೋ ಇದೆ, ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದಾರೆ. ಏನೋ ತಡೀತಾ ಇದೆ, ಅವ್ರ ಮನಸ್ಸಲ್ಲಿ ಏನಿದೆ ಹಾಗೆ ನೀವು ಯೋಚನೆ ಮಾಡೋದಿದೆ ಎಷ್ಟೋ ಸರಿ. ಆದಷ್ಟು ಅವ್ರ ಜೀವನನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ನೋಡ್ತಾ ಇದ್ರು. ಏನೋ ಸಮಸ್ಯೆಗಳಿತ್ತು. ಈ ವ್ಯಕ್ತಿ ಫೈನಾನ್ಷಿಯಲಿ ಅಥವಾ ಇಮೋಷ್ನಲಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದಿದೆ. ಅವ್ರ ಮನಸ್ಸೆಲ್ಲ ಆ ಕಡೆ ಇದೆ. ಅವ್ರ ಕೆರಿಯರ್ ಇರ್ಬೋದು, ಅಥವಾ ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು, ಅದನ್ನೆಲ್ಲ ಸರಿ ಮಾಡ್ಕೋಬೇಕು ಅನ್ನೋದಿದೆ. ಅವರ ಪರಿಸ್ಥಿತಿಯಿಂದ ಸ್ಟ್ರೆಸ್ ಇದೆ. ಇದೇ ವಿಷಯಕ್ಕೆ ಸಣ್ಣ ಪುಟ್ಟ ಮಾತಿಗೆಲ್ಲ ನಿಮ್ಮ ಮೇಲೆ ಸಿಟ್ಟಾಗೋದಿದೆ. ಅವ್ರ ಸ್ವಭಾವನ ನೀವು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಈ ವ್ಯಕ್ತಿ ಯಾವಾಗ ಚೇಂಜ್ ಆಗ್ತಾರೆ, ಇವ್ರ ಸ್ವಭಾವದಲ್ಲಿ ಏನಾದರೂ ಪರಿವರ್ತನೆ ಆಗಬಹುದಾ ಹಾಗೆ ನೀವು ಯೋಚನೆ ಮಾಡೋದಿದೆ. ಇಲ್ಲೇನೋ ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇದೆ, ಅದು ನಿಮ್ಮಿಂದ, ನಿಮ್ಮ ಪಾಸಿಟಿವಿಟಿಯಿಂದ ಹಾಗೆ ಅನ್ನಿಸ್ತಾ ಇದೆ ಇಲ್ಲಿ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. 8 ಆಫ್ ಕಪ್ಸ್ ಇದೆ, ಮತ್ತೊಂದು ಕಿಂಗ್ ಆಫ್ ಕಾಯಿನ್ಸ್, 2 ಆಫ್ ಕಪ್ಸ್, ಮತ್ತೊಂದು ನೈಟ್ ಆಫ್ ಕಪ್ಸ್ ಬರ್ತಾ ಇದೆ, ಹಾಗೆ ಏಸ್ ಆಫ್ ಸಾರ್ಟ್ಸ್, ಇಲ್ಲಿ 6 ಆಫ್ ಸಾರ್ಟ್ಸ್ ಬರ್ತಾ ಇದೆ. ಇಬ್ಬರಲ್ಲೂ ಏನೋ ಮಾತುಕತೆಗಳಾಗಿದೆ. ಶುರುವಿನಲ್ಲಿ ನೀವು ಈ ಕನೆಕ್ಷನಲ್ಲಿ ಏನೋ ಒಪ್ಪಂದ ಮಾಡ್ಕೊಂಡಿದ್ರಿ ಅನ್ನೋದಿದೆ. ಈಗ ಅವ್ರ ಕೈಯಲ್ಲಿ ಅದನ್ನು ನಡೆಸ್ಕೊಡೋಕ್ಕಾಗ್ತಾ ಇಲ್ಲ. ಏನೋ ನಿಮ್ಮಿಬ್ಬರ ಮಧ್ಯೆ ಡಿಫ್ರೆನ್ಸಸ್ ಇದೆ. ಅದೇ ವಿಷಯಕ್ಕೆ ನೀವಿಬ್ಬರು ಆಗಾಗ ಮಾತುಕತೆಗಳು ಮಾಡ್ಕೊಳ್ಳೋದಿದೆ. ಇಲ್ಲಿ ಈ ವ್ಯಕ್ತಿಗೆ ಈಗೋ ಇದೆ. ಒಂದೊಂದು ಸರಿ ಸೈಲೆಂಟ್ ಆಗಿರ್ತಾ ಇದ್ರು, ಪ್ರತಿ ಸರಿ ನೀವೇ ಸೋಲ್ತಾ ಇದ್ರಿ. ಆ ವ್ಯಕ್ತಿನ ಬಿಟ್ಕೊಡೋಕೆ ಇಷ್ಟ ಇರಲಿಲ್ಲ ನಿಮಗೆ. ಹಾಗಿರೋದ್ರಿಂದ ಯಾವಾಗಲೂ ನೀವೇ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರಿ. ಈಗ ಮುಂದೇನು ಅನ್ನೋ ಯೋಚನೆ ಇದೆ ನಿಮಗೆ. ಅವರ ವರ್ತನೆಯಿಂದ ನಿಮಗೆ ಸಿಟ್ಟು ಬಂದಿದೆ. ಇಲ್ಲಿ ಈ ವ್ಯಕ್ತಿಗೆ ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇದೆ ಅನ್ನೋದು ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಏನೋ ಕೆರಿಯರ್ ಇಶ್ಯೂ ಇದೆ, ಇದರಿಂದನೇ ಅವ್ರಿಗೆ ಸ್ಟ್ರೆಸ್ ಇದೆ. ಆ ಕಿರಿಕಿರಿ ಎಲ್ಲ ನಿಮ್ಮ ಮೇಲೆ ತೋರಿಸ್ತಾರೆ.
ನಿಮ್ಗೆ ಹೆಚ್ಚು ಟೈಮ್ ಕೊಡ್ತಾ ಇಲ್ಲ, ಹಾಗೆ ಅದಕ್ಕೆ ಯಾವುದೇ ಎಕ್ಸ್ಪ್ಲನೇಷನ್ನೂ ಇಲ್ಲ. ನೀವು ಅವ್ರನ್ನ ಕ್ವಶನ್ ಮಾಡೋ ಹಾಗಿಲ್ಲ, ಸೈಲೆಂಟ್ ಆಗಿರ್ತಾರೆ. ಅದು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ. ಹಾಗೆ ಈ ವ್ಯಕ್ತಿಗೆ ಮೂಡ್ ಸ್ವಿಂಗ್ಸು ಇದೆ. ಒಂದೊಂದ್ಸರಿ ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ಆದರೆ ಇದ್ದಕ್ಕಿದ್ದ ಹಾಗೆ ಸೈಲೆಂಟ್ ಆಗೋದಿದೆ. ಇದರಿಂದ ನಿಮಗೆ ಕನ್ಫ್ಯೂಷನ್ಸ್ ಇದೆ. ಒಂದೊಂದ್ಸರಿ ಏನೋ ನೆಗೆಟಿವ್ ಥಾಟ್ಸ್ ಬರುತ್ತೆ. ಅವ್ರ ಮನಸ್ಸಲ್ಲಿ ಬೇರೆ ಯಾರೋ ಇದ್ದಾರಾ, ಹಾಗಿರೋದ್ರಿಂದ ನನ್ನನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಈಗ ನಿಮ್ಮ ಫೀಲಿಂಗ್ಸ್ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ? ಇದೊಂದು ಗಿವ್ ಆ್ಯಂಡ್ ಟೇಕ್ ರಿಲೇಷನ್ಶಿಪ್ ಆಗಿತ್ತು. ಏನೋ ಒಪ್ಪಂದಗಳಿತ್ತು ಅಂತ ನಾನು ಹೇಳಿದೆ ಆಗ್ಲೇ. ಆದರೆ ಈಗ ಇಲ್ಲೊಂದು ವೇಟಿಂಗ್ ಎನರ್ಜಿ ಬರ್ತಾ ಇದೆ. ಇಲ್ಲೊಂದು ಹೆರಫೆಂಟ್ ಬರ್ತಾ ಇದೆ ಬಾಟಮ್ನಲ್ಲಿ. ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ. ಬಿಟ್ಕೊಡೋಕ್ಕಾಗದೆ ಹಾಗೆ ಮೇಂಟೈನ್ ಮಾಡ್ತಾ ಇದ್ದೀರಾ, ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಈ ಒಂದು ಕನೆಕ್ಷನನ್ನು. ಶುರುವಿನಲ್ಲಿದ್ದಂಥ ಸಂತೋಷ ಈಗಿಲ್ಲ. ನಿಮ್ಮ ಎಫರ್ಟ್ಸ್ ಇಲ್ಲಿ 100% ಇದೆ. ಹೇಗಾದರೂ ಸರಿ ಈ ಕನೆಕ್ಷನ್ ಮುಂದುವರಿಸಬೇಕು ಅನ್ನೋ ಮನಸ್ಸು ನಿಮಗಿದೆ. ಅವ್ರಿಗೋಸ್ಕರ ನೀವು ಏನು ಮಾಡೋಕ್ಕೂ ರೆಡಿ ಇದ್ದೀರಾ. ಹಾಗೆ ಅಂದ್ಕೊಂಡ್ರೂ ನೀವು ಅವ್ರ ಸ್ವಭಾವನ ಚೇಂಜ್ ಮಾಡೋಕ್ಕಾಗ್ತಾ ಇಲ್ಲ. ಅವ್ರಿಗೆ ಫೈನಾನ್ಷಿಯಲ್ ಇಶ್ಯೂ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ನೀವು ಸಹಾಯ ಮಾಡೋಕ್ಕೆ ರೆಡಿ ಇದ್ರೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಅವರು ರೆಡಿ ಇಲ್ಲ. ಹೀಗಿರೋದ್ರಿಂದ ಇದೊಂದು ಸಮಸ್ಯೆ ಆಗಿದೆ ನಿಮಗೆ. ಇವೆಲ್ಲ ಯೋಚನೆಗಳಿಂದ ಎಷ್ಟೋ ದಿನ ನೀವು ನಿದ್ದೆಗೆಟ್ಟಿರೋದುಂಟು. ಇದು ಯಾವಾಗ ಸರಿಯಾಗುತ್ತೆ? ನಿಮಗೂ ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋದಿದೆ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ, ಒಳ್ಳೆ ಜಾಬ್ ಇದೆ ಅಂತ ಅನ್ನಿಸ್ತಾ ಇದೆ. ಆದರೆ ಇಮೋಷ್ನಲಿ ಡಿಸ್ಟರ್ಬ್ ಆಗಿದ್ದೀರಾ. ಇಲ್ಲೊಂದು ವೇಟಿಂಗ್ ಎನರ್ಜಿ ಬರ್ತಾ ಇದೆ. ಎಷ್ಟೋ ಸರಿ ನೀವು ಪ್ರೇಯರ್ ಮಾಡ್ಕೊಳ್ಳೋದಿದೆ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ ಈ ವ್ಯಕ್ತಿಗೋಸ್ಕರ. ಆದರೆ ಏನೂ ಸರಿಯಾಗ್ತಾ ಇಲ್ಲ. ಯಾಕೆ ಹೀಗೆ ಅಂತ ಅನ್ನಿಸ್ತಾ ಇದೆ ಮನಸ್ಸು. ಮೊದಲಿನ ಹೊಂದಾಣಿಕೆ ಈಗ ಇಲ್ಲ. ಹಿಂದೆ ನಿಮ್ಮ ಜೊತೆ ಗಂಟೆಗಟ್ಟಲೆ ಮಾತಾಡ್ತಾ ಇದ್ರು. ನಿಮಗೆ ಟೈಮ್ ಇಲ್ದಿದ್ರು ಆಗಾಗ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ರು. ಆದರೆ ಈಗ ನಿಮಗೆ ಭೇಟಿ ಮಾಡಬೇಕು ಅಂತ ಇಷ್ಟ ಇದ್ರೂ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡೋದಿದೆ. ಇದು ನಿಮ್ಗೆ ಯೋಚನೆ ಆಗಿದೆ. ಇದಕ್ಕೆ ಅವರ ಫೀಲಿಂಗ್ಸ್ ಏನಿದೆ, ಅವ್ರು ನಿಮ್ಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ? ಐ ಆಮ್ ಡೈಯಿಂಗ್ ಫಾರ್ ಯು, ಕಮ್ ಬ್ಯಾಕ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಮೈ ಲೈಫ್. ಇಲ್ಲಿ ಐ ಕಾಂಟ್ ಸಿ ಯು ಕ್ರೈಯಿಂಗ್ ಅಂತ ಹೇಳ್ತಾ ಇದ್ದಾರೆ. ಐ ವಿಶ್ ಐ ಕುಡ್ ಟ್ರೀಟ್ ಯು ಬೆಟರ್. ಮತ್ತೊಂದು ಐ ಲವ್ ಯು ಆ್ಯಸ್ ಯು ಆರ್. ಇಲ್ಲಿ ಬಾಟಮ್ನಲ್ಲಿ ಏನಿದೆ? ಐ ಕಾಂಟ್ ಫರ್ಗೆಟ್ ಮೈ ಫಸ್ಟ್ ಲವ್ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಸ್ಟಾರ್ಟಿಂಗಲ್ಲೇ ಇಲ್ಲೊಂದು ಅಬಂಡೆನ್ಸ್ ಬಂದಿತ್ತು. ಅಬಂಡೆನ್ಸ್ ಅಂದಾಗ ಲಾಟ್ ಆಫ್ ಲವ್, ಲಾಟ್ ಆಫ್ ಫೀಲಿಂಗ್ಸ್. ನಿಮ್ಮ ಮೇಲೆ ಇಷ್ಟ ಇದೆ. ನೀವು ಅವ್ರ ಜೀವನದಲ್ಲಿ ಇರಬೇಕು ಅನ್ನೋ ಆಸೆ ಇದೆ. ನೀವು ಅವ್ರಿಗೆ ವೆಯ್ಟ್ ಮಾಡೋದು, ಅವ್ರಿಗೋಸ್ಕರ ನೀವು ಕೇರ್ ಮಾಡೋದು, ಅದೆಲ್ಲ ಅವ್ರಿಗೆ ಇಷ್ಟ ಆಗುತ್ತೆ. ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಆದರೆ ನೀವು ಅಳೋದು ಅವ್ರಿಗೆ ಇಷ್ಟ ಇಲ್ಲ, ನೀವು ಬೇಜಾರು ಮಾಡ್ಕೊಳ್ಳೋದು ಇಷ್ಟ ಇಲ್ಲ. ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಇದೆ. ಆದರೆ ಅವ್ರಿಗೇನೋ ಫೈನಾನ್ಷಿಯಲ್ ಇಶ್ಯೂಸ್ ಇದೆ, ಏನೋ ತೊಂದರೆಗಳಿದೆ. ನಿಮ್ಮನ್ನು ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ನೀವೊಂದು ಒಳ್ಳೆ ವ್ಯಕ್ತಿ ಹಾಗನ್ನಿಸುತ್ತೆ. ನಿಮ್ಮ ಕಿರಿಕಿರಿ ಸ್ವಭಾವ ಅವ್ರಿಗೆ ಇಷ್ಟ ಆಗದಿದ್ರೂ ಆ್ಯಸ್ ಯು ಆರ್ ಐ ಲೈಕ್ ಯು ಅಂತ ಹೇಳ್ತಾ ಇದ್ದಾರೆ. ಅವ್ರ ಲೈಫಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಆದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ ಅಲ್ವಾ? ಇಷ್ಟಪಟ್ಟ ಕ್ಷಣ ಕೆಲವು ಸರಿ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಇಷ್ಟೆಲ್ಲ ಇದ್ರೂ ನೀವು ಅವ್ರ ಜೀವನದಲ್ಲಿ ಇರಬೇಕು ಅನ್ನೋ ಆಸೆ ಇದೆ ಅವ್ರಿಗೆ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಫೈನಲ್ ಮೆಸೇಜಸ್, ಕನೆಕ್ಷನ್, ಮತ್ತೊಂದು ಆಂಟಿಸಿಪೇಷನ್, ಹಾಗೆ ಹೈಡ್ ಅವೇ, ಮತ್ತೊಂದು ಅಟ್ರಾಕ್ಷನ್, ಇಲ್ಲೊಂದು ಟ್ರೂ ಲವ್ ಅನ್ನೋದು ಬರ್ತದೆ. ಇಲ್ಲಿ ಅಬಂಡೆನ್ಸ್ ನಿಮಗೆ ಎರಡೆರಡು ಸರಿ ಬರ್ತಾ ಇದೆ. ಓಪನ್ ಯುವರ್ ಹಾರ್ಟ್ ಟು ರಿಸೀವ್ ದಿ ಅಬಂಡೆಂಟ್ ಲವ್ ದಿ ಯೂನಿವರ್ಸ್ ಹ್ಯಾಸ್ ಟು ಆಫರ್ ಅನ್ನೋದಿದೆ. ನಿಮ್ಮದೊಂದು ನಿಜವಾದ ಪ್ರೀತಿಯಾಗಿದೆ. ಇಬ್ಬರೂ ಬಿಟ್ಕೊಟ್ಟಿಲ್ಲ. ಏನೇ ಸಮಸ್ಯೆಗಳಿರಲಿ ತಾಳ್ಮೆಯಿಂದ ಎಲ್ಲನೂ ಮ್ಯಾನೇಜ್ ಮಾಡ್ತಾ ಇದ್ದೀರಾ. ಆದರೆ ಇಲ್ಲಿ ಇನ್ನೇನಿದೆ ನೋಡೋಣ. ಇಲ್ಲೊಂದು ವೇಟಿಂಗ್ ಎನರ್ಜಿ ಇದೆ. ಈ ಕನೆಕ್ಷನ್ ಒಂದು ಪ್ಯೂರ್ ಕನೆಕ್ಷನ್ ಆಗಿದೆ ಅನ್ನೋದು ಬರ್ತಾ ಇದೆ. ಆ ವ್ಯಕ್ತಿಗೋಸ್ಕರ ನೀವು ಕಾಯ್ತಾ ಇದ್ದೀರಾ, ಆದರೆ ಇಟ್ ಈಸ್ ಕಮಿಂಗ್ ಅನ್ನೋದು ಬರ್ತಾ ಇದೆ.
ನಿಮ್ಮ ಕಾಯೋ ಸಮಯ ಕೊನೆಗೊಳ್ಳುತ್ತೆ ಅನ್ನೋದು ಬರ್ತಾ ಇದೆ. ಇಬ್ಬರಲ್ಲೂ ಅಟ್ರಾಕ್ಷನ್ ಇತ್ತು. ಯು ಆರ್ ಅಟ್ರಾಕ್ಟಿಂಗ್ ದಿ ರೈಟ್ ಪರ್ಸನ್ ಅಟ್ ದಿ ರೈಟ್ ಟೈಮ್ ಇನ್ ಟು ಯುವರ್ ಲೈಫ್ ಅನ್ನೋದು ಬರ್ತಾ ಇದೆ. ಅವರು ನಿಮ್ಮನ್ನು ನಿಜವಾಗಿ ಇಷ್ಟಪಟ್ಟಿದ್ದಾರೆ. ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇದೆ, ಸದ್ಯದಲ್ಲಿ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಅವ್ರಿಗೆ ನಿನ್ನನ್ನು ಮರೆಯೋಕ್ಕಾಗಲ್ಲ, ಸ್ವಲ್ಪ ದಿನ ತಾಳ್ಮೆಯಿಂದ ಇರು ಅಂತ ಹೇಳ್ತಾ ಇದ್ದಾರೆ. ಎಲ್ಲದಕ್ಕೂ ಅದರದೇ ಆದ ಸಮಯ ಇರುತ್ತೆ. ಆ ಡಿವೈನ್ ಟೈಮಿಂಗೋಸ್ಕರ ನೀವು ಕಾಯಬೇಕಾಗುತ್ತೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.